ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನ್ಸೂರ್ ಖಾನ್ನ ಐಎಂಎ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಕೆಜಿಎಫ್ ಬಾಬು ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಎಲ್ಲರಿಗೆ ಗೊತ್ತಿರುವ ಹಾಗೆ ಬಹುಕೋಟಿ ಹಗರಣ, ಐಎಂಎ ಹಗರಣ, ಬಹಳಷ್ಟು ಒಂದು ಬಡವರು ಕೂಡ ಚೀಟಿ ದುಡ್ಡನ್ನು ಕಟ್ಟಿ ಬಹಳಷ್ಟು ಹಣವನ್ನು ಕಳೆದುಕೊಂಡಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ತದನಂತರ ಇನ್ವೆಸ್ಟಿಗೇಷನ್ ಆಯಿತು, ರಾಜಕೀಯ ವಿಚಾರಗಳು ಕೂಡ ಇಲ್ಲಿ ತಲುಕು ಹಾಕಿತ್ತು. ಹಾಗಾದರೆ ಆ ಹಗರಣದಿಂದ ವಂಚನೆಗೊಳಗಾದಂತಹ ಬಡವರಿಗೆ ಈಗಾಗಲೇ ಹಣ ಸಿಕ್ಕಿದೆಯಾ? ನಮ್ಮ ಜೊತೆ ಮಾತಾಡೋದಕ್ಕೆ ಕೆಜಿಎಫ್ ಬಾಬು ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಐಎಂಎ ಹಗರಣ ಅನ್ನೋದು ಬಹುದೊಡ್ಡ ಹಗರಣ, ಯಾಕಂದರೆ ಅದರಲ್ಲೂ ಕೂಡ ನಿಮ್ಮ ಸಮುದಾಯದ ಮುಸ್ಲಿಂ ಬಾಂಧವರು ಬಹುತೇಕ ಮಂದಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಹಾಗೆಯೇ ಮದುವೆ ವಿಚಾರಕ್ಕಾಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ದುಡ್ಡನ್ನು ಇನ್ವೆಸ್ಟ್ ಮಾಡಿದರು. ಬಟ್ ಎಲ್ಲರ ದುಡ್ಡು ಕೂಡ ಅಲ್ಲಿ ಬಹಳಷ್ಟು ಗುಲುಮ್ ಆಗಿರುವಂಥದ್ದು. ಆ ಹಣ ಸಿಕ್ತಾ ಸರ್? ಏನಾಗ್ತಿದೆ ಅದರ ಬಗ್ಗೆ? ಯಾಕಂದರೆ ಈಗಾಗಲೇ ಲೋಕಾಯುಕ್ತ ವಿಚಾರದಲ್ಲಿ ಬಂದಾಗ ನಿಮ್ಮನ್ನು ಕೂಡ ಇನ್ವೆಸ್ಟಿಗೇಷನ್ಗೆ ಕರೆದಿದ್ರು. ಬಟ್ ಇಲ್ಲಿ ಬಡವರ ದುಡ್ಡು ಬಡವರಿಗೆ ಸಿಕ್ಕಿದೆಯಾ ಸರ್? ಮೇಡಮ್, ಇದು ಐಎಂಎ ಅಂತ ನಾನು ನಮ್ಮ ಅಕ್ಕ ತಂಗಿಗಳಿಗೆ, ಅಣ್ಣ ತಮ್ಮಂದರಿಗೆ, ನಮ್ಮ ತಾಯಿ ತಂದೆಗಳಿಗೆ, ನನ್ನ ಫ್ಯಾನ್ಸ್ಗೆ, ನನಗೆ ಕೆಜಿಎಫ್ ಬಾಬು ಅಂತ ಒಂದು ದೊಡ್ಡ ಹೆಸರು ಕೊಟ್ಟು ನನಗೆ ಇಲ್ಲಿ ಕರ್ನಾಟಕದಲ್ಲಿ ಪಾಪ್ಯುಲರ್ ಮಾಡಿದ್ದು ಅಣ್ಣ ತಮ್ಮಂದರಿಗೆ ನಾನು ಭಾಳ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆದರೆ ನಂದು ಒಂದು ಮೆಸೇಜ್, ಇವಾಗ ಐಎಂಎ ಅಂತ, ಅದು ಐಎಂಎ ಅಂತಿದೆ, ಬೇರೆ ಬೇರೆ ಚಿಟ್ ಫಂಡ್ಗಳು ಇದೆ. ನಾನು ದಯವಿಟ್ಟು ಹೇಳ್ತೀನಿ ನಿಮಗೆ, ಈ 3%, 5%, 10% ಬಡ್ಡಿ ಕೊಡ್ತೀವಿ, ನಾವು ಪ್ರಾಫಿಟ್ ಹಾಕ್ಕೊಡ್ತೀವಿ, ನಾವು ಇದು ದುಬೈಯಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ವಿ, ನಾವು ಅಮೇರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ವಿ, ನಮಗೆ ಒಂದು ಕೋಟಿ ಆಗಿದ್ರೆ ನಮಗೆ 5 ಕೋಟಿ ಬರುತ್ತೆ. 5 ಕೋಟಿ ಬಂದರೆ ಆ 5 ಕೋಟಿಯಲ್ಲಿ 5 ಕೋಟಿ ಬರುತ್ತೆ ಅಂತೇಳಿ 1 ಕೋಟಿ ನೀವು ಕೊಡಿ, ನಾವು 3 ಕೋಟಿ ಹಾಕ್ಕೊಡ್ತೀವಿ, 5 ಕೋಟಿ ಹಾಕ್ಕೊಡ್ತೀವಿ ಅಂಥೇಳಿ ಇಲ್ಲಿ ದೊಡ್ಡ ಇಂಡಿಯಾದಲ್ಲೇ ಒಂದು ಸ್ಕೈಮ್ ಇದೆ. ಇದು ಬಿಟ್ಕಾಯಿನ್ ಅಂತ, ಆಮೇಲೆ ಇದು ಐಎಂಎ ಅಂತ, ಇಂಥದ್ದು ಭಾಳ ಕಂಪ್ನಿಗಳಿದೆ. ಇದೆಲ್ಲ ನಮ್ಮ ಪಬ್ಲಿಕ್ಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಫ್ರಾಡ್ ಮಾಡೋ ಕಂಪನಿ. ನಾವು ಇವಾಗ ನಮ್ಮ ಬಿಲ್ಡರ್ ಸರ್ಕಲಲ್ಲಿ ನಾವು ಒಂದು ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳಿದ್ರೆ ನಮಗೆ 8.25% ಇಂಟ್ರೆಸ್ಟ್ಗೆ ಲೋನ್ ಕೊಡುತ್ತೆ ಬ್ಯಾಂಕ್, 8.75%. ಅದೇ ಕಟ್ಟಕ್ಕೆ ಆಗಲ್ಲ, ಕಂಪನಿಗಳು ಮುಚ್ಚೋಗ್ತಾ ಇದೆ. ಬಿಲ್ಡರ್ಗಳು ಮುಚ್ಚೋಗೋ ಕಂಪನಿಗೆ ಪಬ್ಲಿಕ್ಕಿಂದ ಫ್ರಾಡ್ಗಳು ಮಾಡ್ತಾರೆ, ಅವ್ರಿಗೆ ವರ್ಕೌಟ್ ಆಗಲ್ಲ. 3%, 5% ತಿಂಗಳಿಗೆ ಇಂಟ್ರೆಸ್ಟ್ ಹಾಕ್ಕೊಡ್ತೀವಿ, ನಾವು ದುಬೈಯಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ, ಅಮೇರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಕೆಲ ಕಂಪನಿಗಳು, ಫ್ರಾಡ್ ಕಂಪ್ನಿ, ಚಿಟ್ ಫಂಡ್ ಕಂಪನಿಗಳು, ಈ ಕಂಪನಿಗಳಿಂದ ಹುಷಾರಾಗಿ ಇರಬೇಕು. ನಾನು ಅಂಥ ಪ್ರಾಪರ್ಟಿಗಳೇ ನಾನು ತಗೊಳ್ಳೋದು. ಇದು ಏನು ಮಾಡ್ತಾರೆ ಇವಾಗ ಐ ಎಮ್ ಎದಂದರೆ ಆ ಪಾಪದ ಪ್ರಾಪರ್ಟಿ ನನಗೆ ಬಂತು, ಆ್ಯಕ್ಷನ್ ನೋಟಿಫಿಕೇಶನ್. ಆ ಪಾಪ ಮಾಡಿರೋ ಪ್ರಾಪರ್ಟಿ ನನಗೆ ಬೇಡಪ್ಪ, ಅದರಲ್ಲಿನೂ ಒಳ್ಳೆ 50% ರೇಟ್ ಸಿಗತ್ತೆ. ಆದರೆ ಆ ಕಂಪನಿ ಪಾಪದ ಹಣ, ಪಬ್ಲಿಕ್ ಹಣ ಮೋಸ ಮಾಡಿ ಪಾಪದ ದುಡ್ಡು, ಆ ದುಡ್ಡನ್ನು ನಾನು ಸಂಪಾದನೆ ಮಾಡಬೇಕಂತ ನನಗೆ ಉದ್ದೇಶ ಅಲ್ಲ. ನನ್ನ ಹತ್ರ ಬಂತು ಆ್ಯಕ್ಷನ್ ನೋಟಿಫಿಕೇಷನ್ನು, ನಾನು ಬೇಡ ಅಂತ ಹೇಳಿದೆ. ಈಗ ಅಂದರೆ ಎಷ್ಟೋ ಜನ ಮೋಸ ಹೋಗಿದ್ರಲ್ಲ ಸರ್, ಅವ್ರಿಗೆ ವಾಪಸ್ ದುಡ್ಡು ಬಂದಿದೆಯಾ ಹೇಗೆ? ಅಲ್ಲೇ ಬರ್ತೀನಿ ನಾನು. ಇದು ಅದಕ್ಕೆ ನಮ್ಮ ಅಣ್ಣ ತಮ್ಮಂದರು ಮೋಸ ಆಗಬಾರ್ದು, ಆಸೆ ಬೀಳಬಾರ್ದು. ಬ್ಯಾಂಕ್ದೆ ನ್ಯಾಷನಲೈಸ್ ಬ್ಯಾಂಕ್ ಇದೆ, ಅದಕ್ಕಂತ 6%, 7% ಅಂತ ಇಂಟ್ರೆಸ್ಟ್ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ. ಅಲ್ಲಿ ನಿಮ್ಮ ದುಡ್ಡು ಹಾಕಿದ್ರೆ ಅದು ಸೇಫ್ ಆಗಿರುತ್ತೆ. ಈ ಚಿಟ್ ಫಂಡ್ಗಳಿಗೆ ಆಸೆ ತೋರಿಸಿ ನಿಮಗೆ ಫ್ರಾಡ್ ಮಾಡೋ ಕಂಪನಿ ಒಂದು ಸಲ ಏನು ಮಾಡ್ತಾರೆ, ಅವ್ರ ಪ್ಲ್ಯಾನಿಂಗ್ ಏನಂದರೆ ಫಸ್ಟು ನಿಮಗೆ ಮೆಂಬರ್ ಮಾಡ್ತಾರೆ. ಮೆಂಬರ್ ಮಾಡಿ ಅಲ್ಲಿ ನಿಮಗೆ ಒಂದು 10 ಲಕ್ಷ ನೀವು ಅಲ್ಲಿ ಡಿಪಾಸಿಟ್ ಮಾಡ್ತೀರ. ಅವನೇನು ಮಾಡ್ತಾನೆ, 10 ಲಕ್ಷಕ್ಕೆ 3 ಲಕ್ಷ ಹಾಕ್ಕೊಡ್ತೀನಿ ಅಂತ ಆಸೆ ತೋರಿಸ್ತಾರೆ. 3 ಲಕ್ಷ ಕೊಡ್ತಾರೆ. ಅದನ್ನು ನೋಡಿ ನೀವು ಬೇರೆ ಪಾರ್ಟಿಗಳನ್ನ ಕರ್ಕೊಂಡು ಬನ್ನಿ ಅಂತಾರೆ, ನಿಮಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಬೇರೆಯವ್ರಿಗೆ
ಅವರು ಹೋಗಿ ಏನು ಮಾಡ್ತಾರೆ, ಅವ್ರ ಅಕ್ಕ ತಂಗಿ ಫ್ರೆಂಡ್ಸು ರಿಲೇಷನ್ನು ಅವ್ರಿಗೆಲ್ಲ ಹೋಗಿ ಮಾರ್ಕೆಟಿಂಗ್ ಮಾಡ್ತಾರೆ. ನೋಡು ನಾನು 10 ಲಕ್ಷ ಹಾಕ್ತೆ, ನನಗೆ 3 ಲಕ್ಷ ಹಾಕ್ಕೊಟ್ರು ಅಂತೇಳಿ. ಅವರು ಒಬ್ಬೊಬ್ಬರಿಗೆ ಇವ್ರು ಒಬ್ಬರು ಹೋಗೋದು, ಒಬ್ಬರು ಕೊಡ್ತಾನೆ, ಅವ್ರು 10 ಜನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆ 10 ಜನ ಕರ್ಕೊಂಡು ಬಂದರೆ ನಿಮಗೆ ಅದರಲ್ಲಿ 10% ಕೊಡ್ತೀನಿ ಅಂತಾನೆ. 3 ಲಕ್ಷ ಅಂದರೆ 30,000 ನಿಮಗೆ ಒಬ್ಬೊಬ್ಬರಿಂದ 30,000 ಕೊಡ್ತೀನಿ, ಎಷ್ಟು ಕಸ್ಟಮರ್ ಕರ್ಕೊಂಡು ಬರ್ತೀರಾ ಅಂತ. ಅವರೆಲ್ಲ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಹಂಗೆ ಒಬ್ಬರು ಹೋಗಿ 10 ಜನ ಕರ್ಕೊಂಡು ಬರ್ತಾರೆ, 10 ಜನ ಹೋಗಿ 100 ಜನ ಕರ್ಕೊಂಡು ಬರ್ತಾರೆ, 100 ಜನ ಹೋಗಿ 1000 ಜನ ಕರ್ಕೊಂಡು ಬರ್ತಾರೆ, 1000 ಜನ ಹೋಗಿ 10,000 ಜನ ಕರ್ಕೊಂಡು ಬರ್ತಾರೆ, 10,000 ಜನ ಹೋಗಿ 1 ಲಕ್ಷ ಜನ ಕರ್ಕೊಂಡು ಬರ್ತಾರೆ. ಈ ಥರ ಮಾಡಿ ನಮ್ಮ ಮುಸಲ್ಮಾನರು ಪಾಪ ಬಡವರು, ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಡೈಲಿ ವೇಜಸಲ್ಲಿ ಕೆಲಸ ಮಾಡೋರು, ಇದು ಸ್ಟೀಲ್ ಬಿಸ್ನೆಸ್ ಮಾಡೋರು, ಈ ಜಟ್ಕಾ ಇಟ್ಕೊಂಡಿರೋರು, ಇಂಥವರೆಲ್ಲ ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ಓದಬೇಕು. ನಮ್ಮ ಮುಸ್ಲಿಮಲ್ಲಿ ಜಾಸ್ತಿ ಜನ ಏನು ಮಾಡ್ತಾರೆ, ಮದುವೆಗಳಿಗೆ ಭಾಳ ಒಂದೊಂದು ರೂಪಾಯಿ ಹೊಟ್ಟೆಗೆ ಹೊಡೆದು ಬಾಯಿಗೆ ಹೊಡೆದು ಒಂದೊಂದು ಟೈಮ್ ಅನ್ನಕ್ಕೆ ಹೊಡೆದು ಅವರು ಒಂದೊಂದು ಟೈಮ್ ಊಟ 3 ಟೈಮ್ ಊಟ ಮಾಡೋದು ಆಗದಲ್ಲಿ 2 ಟೈಮ್ ಊಟ ಮಾಡಿ 1 ಟೈಮ್ ಬಚಾವ್ ಮಾಡಿ ಆ ದುಡ್ಡನ್ನು ಮಕ್ಕಳಿಗೆ ಮದುವೆ ಮಾಡೋಕ್ಕೆ, ಎಜುಕೇಷನ್ ಕೊಡೋಕ್ಕೆ, ಕೆಲಸ ಕೊಡೋಕ್ಕೆ, ವ್ಯಾಪಾರ ಬಿಸ್ನೆಸ್ ಮಾಡಿಸೋಕ್ಕೆ, ಅವ್ರ ಮನೆಯಲ್ಲಿ ಆದಾಯ ಬರಬೇಕಂತ ಇದೆಲ್ಲ ಮಾಡೋಕ್ಕೆ, ಅದೆಲ್ಲ ಪೂರ್ ಫ್ಯಾಮ್ಲಿ, ಬಡವ್ರ ಫ್ಯಾಮ್ಲಿ ಅವರೆಲ್ಲ ಈ ಥರ ಜೋಡಿಸಿ ಇಟ್ಟು ತಗೊಂಡೋಗಿ ಇಲ್ಲಿ ನಮಗೆ 3% ಬರುತ್ತೆ, 4% ಬರುತ್ತೆ, ತಿಂಗಳಿಗೆ ಬರುತ್ತಂತ ಆಸೆಯಿಂದ 100 ಕೋಟಿ ತಗೊಂಡೋಗಿ ಹಾಕಿದ್ರು. 100 ಕೋಟಿ ಅಲ್ಲ, 1000 ಕೋಟಿ ಹಾಕಿದ್ರು. ಅದು ಹಾಕಿದ ಮೇಲೆ ಏನಾಯಿತು, ಇವರು ಆ ಸ್ಕ್ಯಾಮ್ ಆಯಿತು. ಇವಾಗ ಎಲ್ಲ ಇದು IT ಡಿಪಾರ್ಟ್ಮೆಂಟ್ ಗೊತ್ತಾಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಾಯಿತು, ಪೊಲೀಸ್ ಕೇಸ್ಗಳು ಆಯಿತು. ಪೊಲೀಸ್ ಕೇಸ್ ಆದ ತಕ್ಷಣ ಇನ್ನು ಮನ್ಸೂರ್ ಖಾನ್ ಎಸ್ಕೇಪ್ ಆದ. ಇಲ್ಲಿಂದ ಎಸ್ಕೇಪ್ ಆದಮೇಲೆ ಅಲ್ಲಿ ಇದ್ದಿದ್ದು ಏನು ಪ್ರಾಪರ್ಟಿ ಸೀಸ್ ಮಾಡಿದ್ದಾರೆ, ಅದು ನನಗೆ ಒಂದು ಅಂದಾಜು 2,000 ಕೋಟಿ ಆದರೂ ಅದು ಸ್ಕ್ಯಾಮ್ ಆಗಿರುತ್ತೆ. ಪಬ್ಲಿಕ್ಕಿಂದ 2,000 ಕೋಟಿವರೆಗೂ ಅವನು ತಗೊಂಡಿರ್ತಾನೆ. ಆ ತಗೊಂಡಿರೋದಲ್ಲಿ ಇವಾಗ ನಿಮಗೆ ಲೆಕ್ಕ ಹೇಳ್ತೀನಿ. ಅದು ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಇರೋದ್ರಿಂದ ನನಗೆ ಇರೋ ನಾಲೆಜ್ ಪ್ರಕಾರ ಹೇಳ್ತೀನಿ. ಇವಾಗ ಬಡ್ಡಿಗಳು ಕೊಟ್ಟಿರ್ತಾನಲ್ಲ, ಆ ಬಡ್ಡಿಗಳು 2,000 ಕೋಟಿಯಲ್ಲಿ ಬಡ್ಡಿಗಳು 1,000 ಕೋಟಿ ಹೋಗಿರುತ್ತೆ. ಮೋಸ ಮಾಡೋಕ್ಕಲ್ಲ, ಡಬಲ್ ತ್ರಿಬಲ್ ಬಡ್ಡಿಗಳು ಕೊಟ್ಟಿದ್ದಾರಲ್ಲ, 1,000 ಕೋಟಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ, ಶುರುವಾಗೆ ಸ್ಟಾರ್ಟಿಂಗಲ್ಲಿ ಮಾಡಿರ್ತಾರಲ್ಲ, ಅವ್ರಿಗೆ ಬೆನಿಫಿಟ್ ಆಗಿರುತ್ತೆ. ಪೂರ್ತಿ ದುಡ್ಡು ಇವನ ಹತ್ರ ಹೋಗಿಲ್ಲ. ಸ್ವಲ್ಪ ದುಡ್ಡು ಇನ್ವೆಸ್ಟರ್ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಬಡ್ಡಿಗಳು ಹೋಗಿದ್ದಲ್ಲ, ಆ ಬಡ್ಡಿಗಳು 50% ಬಡ್ಡಿಗಳು ಫಸ್ಟ್ ಇನ್ವೆಸ್ಟ್ ಮಾಡಿರೋದವ್ರು ಅವ್ರಿಗೆ ಬೆನಿಫಿಟ್ ಆಗಿರುತ್ತೆ. ಆದರೆ ಸೆಕೆಂಡಾಗಿ ಹೋಗಿ ಸಿಗಾಕ್ಕೊಂಡಿದ್ದಾರಲ್ಲ ಅವ್ರದ್ದೆಲ್ಲ ಝೀರೋ ಆಗಿರುತ್ತೆ. ಈ ದುಡ್ಡನ್ನು ಸರ್ಕಾರ ಅದಕ್ಕೆ ತಹಸೀಲ್ದಾರ್ಗೆ, AC ಗೆ, DC ಗೆ ಅಪಾಯಿಂಟ್ ಮಾಡಿತ್ತು. ಈ ಪ್ರಾಪರ್ಟಿನ ಎಲ್ಲೆಲ್ಲಿದೆ ಒಂದು ಎಲ್ಲ ರಿಕವರಿ ಮಾಡಿ ಇದು ಮಾಡಬೇಕಂತ ಆ್ಯಕ್ಷನ್ ಮಾಡಿ ಆ ದುಡ್ಡನ್ನ ರೀಫಂಡ್ ಕೊಡ್ತೀವಂತ. ಎಲ್ಲಿಂದ ಕೊಡೋಕ್ಕಾಗತ್ತೆ? ಯಾಕಂದರೆ ನಾನು ಇದೇ ಫೀಲ್ಡ್ ನಂದು. ನಾನು ಹೈದರಾಬಾದಲ್ಲಿ, ಬಾಂಬೆದಲ್ಲಿ, ಚೆನ್ನೈಯಲ್ಲಿ ಎಲ್ಲ ಈ ಚಿಟ್ ಫಂಡ್ ಪ್ರಾಪರ್ಟೀಸ್ಗೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಐಡಿಯಾ ಇದೆ. ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ ಅಂತಾರೆ. ಇವಾಗ ತಹಸೀಲ್ದಾರ್ ಕೊಡ್ತಾರೆ, ತಹಸೀಲ್ದಾರ್ AC DC ಕೊಡ್ತಾರೆ, DC ಮುಖಾಂತರ ಇದು ಹೋಗುತ್ತೆ. ಸೆಕೆಂಡ್ ಏನಾಗುತ್ತೆ, ಲಿಕ್ವಿಡೇಷನ್ಗೆ ಹೋಗುತ್ತೆ. ಲಿಕ್ವಿಡೇಷನ್ ಹೋದರೆ ಕೋರ್ಟ್ ಒಂದು OIL ಅಪಾಯಿಂಟ್ ಮಾಡ್ತಾರೆ, ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ. ಅವರು ಈ ಪ್ರಾಪರ್ಟಿನ ಒಂದು ಏನು ಪ್ರಾಪರ್ಟಿಗಳು ಸೀಸ್ ಮಾಡಿರ್ತಾರೆ ಆ ಪ್ರಾಪರ್ಟಿನ ಆ್ಯಕ್ಷನ್ ಮಾಡ್ತಾರೆ. ಆ್ಯಕ್ಷನ್ ಮಾಡಿದ್ಮೇಲೆ ಇದು ಎಲ್ಲರಿಗೂ ಗೊತ್ತಿಲ್ಲ ಈ ವಿಷಯಗಳು, ನನಗೆ ಅದರಲ್ಲಿ ನಾಲೆಜ್ ಇದೆ ಅಂತ ಹೇಳ್ತಾ ಇದ್ದೀನಿ. ಆ ಪ್ರಾಪರ್ಟಿನ ಆ್ಯಕ್ಷನ್ ಮಾಡಿರ್ತಾರೆ. ಆ್ಯಕ್ಷನ್ ಮಾಡಿದ ಮೇಲೆ ಅದರಲ್ಲಿ 1,000 ಕೋಟಿ 2,000 ಕೋಟಿ ಒಂದು ಎಕ್ಸಾಂಪಲ್, 2,000 ಕೋಟಿ ಇದೆ ಅಂದರೆ ಅದರಲ್ಲಿ ರಿಕವರಿ ಆಗುತ್ತೆ 200-300 ಕೋಟಿ ರಿಕವರಿ ಆಗಿರುತ್ತೆ.
ಆ 200-300 ಕೋಟಿ 2,000 ಕೋಟಿ ಅವ್ರಿಗೆ ಹೆಂಗೆ ಅನಿಸ್ತಾರೆ? ಅದರಲ್ಲಿ ಭಾಗ ಮಾಡ್ತಾರೆ. ಇವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು. 1 ಲಕ್ಷ ಮಾಡಿದ್ದಾನೆ, ಅವ್ರಿಗೆ ಒಂದು 2%, 3% ಕೊಡಬೇಕು. 10 ಲಕ್ಷ ಮಾಡಿರ್ತಾನೆ, ಅವ್ನಿಗೆ ಒಂದು 5%, 6% ಕೊಡಬೇಕು. ಈ ಥರ ಒಂದು ಸ್ಲ್ಯಾಬ್ ಮಾಡಿ ಸರ್ಕಾರ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿದ್ಮೇಲೆ ಆ ದುಡ್ಡನ್ನ ಅವ್ರಿಗೆ ರೀಫಂಡ್ ಮಾಡುತ್ತೆ. ಆ ದುಡ್ಡು ಬರೋವರೆಗೂ ಇವ್ರ ಗತಿ ಏನಾಗಬೇಕು? ಈಗ ಬಂದಿದೆಯಾ ಸರ್? ಎಲ್ಲಿಂದ ಬರುತ್ತೆ ಮೇಡಮ್? ಅದು ಒಂದು ಸಾಲಿ ನಾನು ನಮ್ಮ ಅಕ್ಕ ತಂಗಿಗಳಿಗೆ, ಅಣ್ಣ ತಮ್ಮಂದರಿಗೆ ರಿಕ್ವೆಸ್ಟ್ ಮಾಡಿ, ಮನವಿ ಮಾಡಿ ಹೇಳ್ಕೊಳ್ಳೋದು ಏನಂದರೆ, ಒಂದು ಟೈಮ್ ನಮ್ಮ ಕೈಯಿಂದ ದುಡ್ಡು ಹೋಯ್ತಾ ಅದು ತಿರುಪತಿ ಹುಂಡಿಗೆ ಹೋಗ್ದಂಗೆ, ತಿರ್ಗಾ ಅದು ವಾಪಸ್ ಬರೋದಿಲ್ಲ. ಇದಕ್ಕೆ ದಯವಿಟ್ಟು ನಾನು ಕೈ ಮುಗಿದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ, ಮನವಿ ಮಾಡಿ ಹೇಳ್ಕೊಳ್ಳೋದಂದರೆ, ಹೊಟ್ಟೆಗೆ ಹೊಡೆದು ಬಾಯಿಗೆ ಹೊಡೆದು ಏನೋ ಸೇವಿಂಗ್ ಮಾಡ್ತೀರಾ, ಇಂಥ ಕಳ್ಳರಿಗೆ ತಗೊಂಡೋಗಿ ಅವ್ರ ಬಾಯಲ್ಲಿ ಆಗಿಬಿಟ್ಟು ಟೆನ್ಷನ್ ತಗೊಂಬಿಟ್ಟು ಎಷ್ಟೋ ಜನ ಸೂಸೈಡ್ಗಳು ಮಾಡಿದ್ಕೊಂಡಿದ್ದಾರೆ. ಇದರಲ್ಲಿ ಈ IMA ಹಾಕಿರೋದ್ರಲ್ಲಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಮಕ್ಕಳಿಗೆ ಮದುವೆಗಳು ಆಗ್ದಂಗೆ ಮನೆಯಲ್ಲಿ ಕೂತಿದ್ದಾರೆ ಇವತ್ತು. ಈ ಪಾಪ ಆ ಮನ್ಸೂರ್ ಖಾನ್ ಅಂತ ಅವನಿಗೆ ಬಿಡತ್ತಾ? ಅವರು 10 ಜನ್ರೇಷನ್, ಅವ್ರ ವಂಶ 10 ಜನ್ರೇಷನ್ ತಲೆ ಎತ್ತಲ್ಲ ಈ ಶಾಪ ತಗೊಂಡಿರೋನಿಗೆ. ಇವಾಗ ದೇವರು, ಆವಾಗ ನಮ್ಮ ದೊಡ್ಡವ್ರು ಏನು ಹೇಳ್ತಾಯಿದ್ರು, ಏನೇನು ಮಾಡ್ತೀಯೋ ಇಲ್ಲಿ ಮಾಡ್ಕೋ ಜಮೀನ್ ಮೇಲೆ, ಆಮೇಲೆ ಅಲ್ಲಿ ಮೇಲೆ ಹೋಗಿ ಜವಾಬು ಕೊಡಬೇಕು ನೀನು, ಒಂದು ದಿವಸ ಬರುತ್ತೆ ಅಂತ ಹೇಳ್ತಾಯಿದ್ರು. ಇವತ್ತು ಅದೆಲ್ಲ ಇಲ್ಲ. ಇಲ್ಲಿ ಮಾಡಿ, ಇಲ್ಲಿ ಇವತ್ತು ಒಬ್ರಿಗೆ ಮೋಸ ಮಾಡಿದ್ರೆ ಸೆಕೆಂಡ್ ಇಲ್ಲೇ ರೆಡಿಯಾಗಿರುತ್ತೆ. ಆ ಥರ ಜನ್ರೇಷನ್ ಆಗಿದೆ. ಇದಕ್ಕೆ ನಾನು ಮನವಿ ಮಾಡಿ ಕೇಳ್ಕೊಳ್ಳೋದ್ರೆ ನಮ್ಮ ಅಕ್ಕ ತಂಗಿಗಳಿಗೆ, ದಯವಿಟ್ಟು ಇಂಥ ಸ್ಕ್ಯಾಮ್ಗಳಲ್ಲಿ ಹೋಗಿ ಸಿಗಾಕೋಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕಾಲು ಮುಗಿದು ಹೇಳ್ಕೊಳ್ತೀನಿ, ಕಷ್ಟಪಟ್ಟಿರೋ ದುಡ್ಡು ನಿಮ್ಮ ಮಕ್ಕಳಿಗೆ ಆಗಬೇಕು, ನಿಮ್ಮ ಹೆಂಡತಿ ಮಕ್ಕಳಿಗಾಗಬೇಕು. ಈ ಸ್ಕ್ಯಾಮ್, ಇಂಥ ಫ್ರಾಡ್ಗಳ ಬಾಯಲ್ಲಿ ಆಗಿಬಿಟ್ಟು ಟೆನ್ಷನ್ ತಗೊಂಡ್ಬಿಟ್ಟು ನಿಮ್ಮ ಜೀವನ ಕಡಿಮೆ ಮಾಡ್ಕೋಬೇಡಿ ಅಂತ ನಾನು ಸಂದೇಶವನ್ನು ಕೊಡ್ತಾಯಿದ್ದೀನಿ. ನಾನು ನಿಮ್ಮ ಅಣ್ಣನೋ ತಮ್ಮನೋ ತಿಳ್ಕೊಂಬಿಟ್ಟು ನನ್ನ ಮಾತನ್ನು ಫಾಲೋ ಮಾಡಿ. ದುಡ್ಡು ಸಂಪಾದನೆ ಮಾಡೋಕ್ಕೂ ಭಾಳ ಕಷ್ಟ ಇದೆ. ನೀವು ದಯವಿಟ್ಟು ನೀವು ಇದನ್ನು ಫಾಲೋ ಮಾಡಬೇಕಂತ ವಿನಂತಿ ಮಾಡಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಎಸ್, ನೋಡಿದ್ರಲ್ಲ, ಚಿಟ್ ಫಂಡ್ ನಂಬೋ ಮೊದಲು ನಾವು ಯಾವ ರೀತಿ ಜಾಗೃತಿಯಿಂದ ಇರಬೇಕಂತ KGF ಬಾಬು ಜಿ ಕನ್ನಡ ಜೊತೆ ಹೇಳ್ತಾ ಹೋದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.